ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಕೇವಲ ದಿಢೀರಾಗಿ ಒಂದು 10 ನಿಮಿಷದಲ್ಲಿ 2 ರೀತಿಯ ದೋಸೆಗಳನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. 2 ದೋಸೆಗಳು ಕೇವಲ ಒಂದು 10 ನಿಮಿಷದಲ್ಲಿ ರೆಡಿ ಆಗ್ತಕ್ಕಂಥ ಒಂದು ದೋಸೆ ರೆಸಿಪಿ. ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ದೋಸೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೊದಲಿಗೆ ಒಂದು ಹೆಸರುಬೇಳೆ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೋಡಿ, ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕ್ಕೊಳ್ತಿದ್ದೀನಿ. 1 ಕಪ್ ಆಗುವಷ್ಟು ಹೆಸರು ಬೇಳೆಗೆ 1 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವ ಅಕ್ಕಿ ಇದೆ ಅದನ್ನೇ ಬಳಸ್ಕೊಳ್ಳಿ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಎರಡನ್ನೂ ನೀಟಾಗಿ ತೊಳ್ಕೊಳ್ಬೇಕು. ಒಂದು ಸ್ವಲ್ಪ ರೇಷನ್ ಅಕ್ಕಿ ಆಗಿರೋದ್ರಿಂದ ಬಳಸ್ಕೊಂಡಿದ್ರಿ ಅಂತಂದರೆ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ, ಈ ರೀತಿ ತೊಳೆಯೋದ್ರಿಂದ ಒಂದು ದೋಸೆ ಕಲರ್ ಕೂಡ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಡಸ್ಟ್ ಇರುತ್ತೆ. ಒಂದು 2-3 ಸರಿ ನೀವು ಈ ರೀತಿ ನೀರು ಹಾಕ್ಕೊಂಡು ತೊಳೆದಿಟ್ಕೊಳ್ಬೇಕು. ನೋಡಿ, ಇವಾಗ ನಾನು ಕೂಡ ಒಂದು 2-3 ಸರಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ಮುಳುಗುವಷ್ಟು ಅಂದರೆ ಅಕ್ಕಿ ಬೇಳೆ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಇದು ಒಂದು ಅರ್ಧ ತಾಸಾದರೂ ನೆನ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಆದ್ರೂ ನೆನ್ಕೊಳ್ಬೇಕು. ಹಾಗಾಗಿ ನೀವು ಬೆಳಗ್ಗೆ ಮಾಡೋದಾದರೆ ಎದ್ದ ತಕ್ಷಣ ನೆನೆಸಿ ಹಾಕಿದರೆ ಸಾಕು. ಟೈಮ್ ಇಲ್ಲ ಅಂತಂದರೆ 1 ಅವರ್ ನಿಮಗಿತ್ತು ಅಂದರೆ ನೆನೆಸಿ, ಇಲ್ಲಾಂದರೆ ಒಂದು ಅರ್ಧ ಗಂಟೆ ಆದರೂ ನೆನೆಸ್ಕೊಳ್ಳಿ. ನಾನು ಕೂಡ ಇಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ಒಂದು ಚಟ್ನಿ ಮಾಡ್ಕೊಳ್ಳೋದ್ರೊಳಗೆ ನೆನೆಬಿಡುತ್ತೆ. ಒಂದು ಅರ್ಧ ಗಂಟೆ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ನೋಡಿ, ಅಕ್ಕಿ ಬೇಳೆ, ಒಂದು ಹೆಸರು ಬೇಳೆ ಬೇಗ ನೆನ್ಕೊಳ್ಳುತ್ತೆ. ಅಕ್ಕಿ ಒಂದು ಸ್ವಲ್ಪ ಕೈ ಹಿಡಿಯುತ್ತೆ. ಬಟ್ ಪರವಾಗಿಲ್ಲ, ಬೇಳೆ ನೆನ್ಕೊಂಡಿತ್ತಂದರೆ ಸಾಕು. ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು. ಯಾವ ರೀತಿ ಅಂತಂದರೆ ದೋಸೆ ಹಿಟ್ಟಿನ ಹದದೊಳಗೆ ರುಬ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕು. ಇಲ್ಲಿ ಹೆಸರು ಬೇಳೆ ಬಳಸಿರೋದ್ರಿಂದ ದೇಹಕ್ಕೂ ಕೂಡ ತಂಪು, ಹಾಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಅಥವಾ ರಾತ್ರಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಬ್ಯಾಟರ್ ಒಳಗೆ ನಾವು ರುಬ್ಕೊಂಡ್ರೆ ಸಾಕು. ನೋಡಿ, ನೈಸಾಗಿ ರುಬ್ಕೊಳ್ಳಿ. ದೋಸೆ ಮಾಡ್ತಿರೋದ್ರಿಂದ ನೈಸಾಗಿ ರುಬ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ನಾನು ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಳ್ತಿದ್ದೀನಿ. ಈ ಬ್ಯಾಚಿಗೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಳ್ತಿದ್ದೀನಿ, ಕಲರ್ಗೋಸ್ಕರ. ಅಥವಾ ನ್ಯಾಚುರಲ್ ಆಗಿ ಕಲರ್ ಇರಲಿ ಅಂತಂದರೆ ಸಕ್ಕರೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮತ್ತೆ ನಾನು ಇದನ್ನು ರುಬ್ಕೊಂಡಿದ್ದೀನಿ. ದೋಸೆ ಹಿಟ್ಟಿನ ಬ್ಯಾಟರ್ ಒಳಗಿರಬೇಕು, ಅಂದರೆ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ನೋಡಿ, ರುಬ್ಬಿದಾಗಿದೆ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ನೀರು ಹಾಕ್ಕೊಂಡು ನಾವು ದೋಸೆ ಹಿಟ್ಟಿನ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಅಡುಗೆ ಸೋಡಾ ಹಾಕದೇ ಇದ್ರೂ ನಡೆಯುತ್ತೆ. ಇಲ್ಲಿ ಹಾಕೋದ್ರಿಂದ ಒಂದು ಸ್ವಲ್ಪ ಹಗುರವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಅಡುಗೆ ಸೋಡಾ ಬಳಸಲೇಬೇಕು ಅಂತೇನಿಲ್ಲ. ಇವಾಗ ನೋಡಿ, ಒಂದ್ಸರಿ ಕಲಿಸ್ಕೊಂಡು ದೋಸೆ ಹಿಟ್ಟಿನ ಬ್ಯಾಟರ್ ನೋಡ್ಕೊಳ್ಳಿ. ನಾವು ನಾರ್ಮಲಾಗಿ ದೋಸೆ ಹಾಕ್ತೀವಲ್ಲ, ಅದೇ ಬ್ಯಾಟರ್ ಇದ್ದರೆ ಸಾಕು. ನೋಡಿ, ಇವಾಗ ಏನಿದೆಯಲ್ಲ, ರುಬ್ಬಿದ ತಕ್ಷಣ ಇದನ್ನು ನಾವು ದೋಸೆ ಹಾಕ್ಕೊಂಡು ಬಿಡ್ಬೋದು. ಇದನ್ನು ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ಫರ್ಮೆಂಟೇಷನ್ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಮಾಡ್ಕೊಳ್ಬೋದು. ಅಕಸ್ಮಾತ್ ನಿಮಗೆ ಟೈಮ್ ಇತ್ತು ಅಂತಂದರೆ ಈ ರೀತಿ ಒಂದು 5 ನಿಮಿಷ ನೆನೆಸೋಕ್ಕಿಡಿ. ನಾನಿಲ್ಲಿ ಟೈಮ್ ಇತ್ತು, ಹಾಗಾಗಿ ಒಂದು 5 ನಿಮಿಷ ನೆನೆಸೋಕ್ಕಿಟ್ಟಿದ್ದೆ. ಬಟ್ ನೆನೆಲೇಬೇಕು ಅಂತೇನಿಲ್ಲ, ನೆನೆಸ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ. ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಇವಾಗ ನೋಡಿ, ಗ್ಯಾಸ್ ಮೇಲೆ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ. ದೋಸೆ ಹಂಚಿನ ಒಂದು ಸ್ವಲ್ಪ ಈ ರೀತಿ ಅಂದರೆ ಜಾಸ್ತಿ ಕಾಸ್ಕೊಂಡು ಈ ರೀತಿ ಒಂದು ಬಟ್ಟೆ ನೀರು ಹಾಕ್ಕೊಂಡು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳಿ. ಪ್ರತಿ ದೋಸೆ ಹಾಕುವಾಗ ಇದೇ ರೀತಿ ಮಾಡಿ. ಈ ರೀತಿ ಮಾಡೋದ್ರಿಂದ ದೋಸೆ ಕರೆಕ್ಟಾಗಿ ಲೈನ್ ರೀತಿ ಒಳಗೆ ಬರುತ್ತೆ. ಹಾಗಾಗಿ ಈ ರೀತಿ ನಿಮಗೆ ಯಾವ ಸೈಜ್ ಒಳಗೆ ದೋಸೆ ಬೇಕೋ ಅಷ್ಟು ಸೈಜ್ ಒಳಗೆ ಬೇಕು ಅಂತಂದರೆ ಹಿಟ್ಟನ್ನ ನೋಡ್ಕೊಂಡು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಿ. ಬಟ್ ದೋಸೆ ಹಾಕುವಾಗ ಗ್ಯಾಸು ಲೋ ಫ್ಲೇಮ್ ಒಳಗಿರಬೇಕು. ಅಂದರೆ ಒಂದು ಸರಿ ದೋಸೆನ ಹೈ ಫ್ಲೇಮ್ ಒಳಗಿಟ್ಟು ಕಾಯಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಟ್ಟೆಯಿಂದ ಒರೆಸ್ಕೊಂಡು ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಕೊಂಡು ಈ ರೀತಿ ಹಿಟ್ಟನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದಾಗ ಮಾತ್ರ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ. ಇದೇ ದೋಸೆ ಅಂತಲ್ಲ, ಯಾವುದೇ ದೋಸೆ ನೀವು ಹಾಕಬೇಕಾದಾಗೂ, ಅಂದರೆ ಈ ಒಂದು ಪೇಪರ್ ದೋಸೆ ಅಥವಾ ಮಸಾಲೆ ದೋಸೆ ಅಥವಾ ಕ್ರಿಸ್ಪಿ ದೋಸೆ ಹಾಕಬೇಕು ಅಂದಾಗ ನೀವು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಬೋದು. ಅಥವಾ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಎರಡನ್ನೂ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ನಾನು ಒಂದು ಸ್ವಲ್ಪ ಎಡ್ಜಸ್ನ ಆಚೆ ಈಚೆ ಸರಿಸ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಆ ಒಂದು ಸರ್ಕಲ್ ಎಡ್ಜಸ್ ಕೂಡ ಕರೆಕ್ಟಾಗಿ ಬೆಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕೆಂಪಾಗೋವರೆಗೂ ವೇಟ್ ಮಾಡಿಕೊಂಡು, ಕ್ರಿಸ್ಪಿ ಬೇಕು ಅಂತಂದರೆ ಕೆಂಪಾಗೋವರೆಗೂ ವೇಟ್ ಮಾಡಿ. ನಮಗೆ ದೋಸೆ ಸ್ಮೂತಾಗಿ ಮೃದುವಾಗಿರಬೇಕು ಅಂತಂದರೆ ಬೇಗ ತಗೊಳ್ಬೋದು. ನೋಡಿ, ಹೆಸರುಬೇಳೆ ದೋಸೆ ಹಾಗೆ ಸಕ್ಕರೆ ಹಾಕಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಕಲರ್ ಡಿಫ್ರೆನ್ಸ್ ಕೆಂಪಿಗೆ ಬಂದಿದೆ. ನೀವು ಸಕ್ಕರೆ ಹಾಕದೇ ಇದ್ರೂ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಎಷ್ಟು ಗರಿ ಆಗಿರ್ತಕ್ಕಂಥ ದೋಸೆನ ಕೇವಲ ಒಂದು 10 ನಿಮಿಷದಲ್ಲಿ, ಅಂದರೆ ಮಾರ್ನಿಂಗ್ ನಾವು ಅಕ್ಕಿ ಬೇಳೆ ನೆನೆಸ್ಕೊಂಡ್ರೆ ರುಬ್ಬಿದ ತಕ್ಷಣ ಈ ರೀತಿ ಗರಿ ಆಗಿರ್ತಕ್ಕಂಥ ದೋಸೆನ
ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ರಾತ್ರಿ ರುಬ್ಬಿಡಬೇಕು, ಫರ್ಮೆಂಟೇಷನ್ ಮಾಡಬೇಕು ಅನ್ನೋ ಒಂದು ಯಾವುದೇ ಫಜೀತಿ ಇರೋದಿಲ್ಲ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ದೇಹಕ್ಕೆ ಕೂಡ ತಂಪು, ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಪ್ರತಿ ದೋಸೆನೂ ನಾನಿಲ್ಲಿ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೆ. ನೀವು ಬೇಕು ಅಂತಂದರೆ ದೋಸೆನ ಒಂದು ಸ್ಮೂತಾಗಿ ಕೂಡ ಮಾಡ್ಕೊಳ್ಬೋದು. ಇದು ಹೆಸರುಬೇಳೆ ದೋಸೆ ಮಾಡೋ ರೀತಿ ಆಯಿತು. ಇವಾಗ ನೋಡಿ, ಒಂದು ರಾಗಿ ಹಿಟ್ಟಿನ ದೋಸೆನ ದಿಢೀರಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ, ನೀರು ದೋಸೆ ಹಾಕಿರೋದು ನಾನು. ಸೊ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ದೋಸೆ. ಹಿಟ್ಟು ಕಲಸಿದ ತಕ್ಷಣವೇ ಮಾಡ್ಕೊಳ್ಬೋದು. ಹಾಗೆ ರಾಗಿ ಹಿಟ್ಟನ್ನ ಮಾತ್ರ ಬಳಸ್ಕೊಂಡು ಮಾಡಿರ್ತಕ್ಕಂಥ ದೋಸೆ. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು, ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗುವಷ್ಟು, ಅಂದರೆ ನನಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ರಾಗಿ ಹಿಟ್ಟಿಗೆ 1 ಸ್ಪೂನ್ ಆಗುವಷ್ಟು, ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. 1 ಸ್ಪೂನ್ ಅಥವಾ 1ರಿಂದ 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಬಳಸ್ಕೊಂಡಿದ್ದೀನಿ. ನೀವು ಗೋಧಿ ಹಿಟ್ಟಿಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಹಾಗೆ 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು, ಅಂದರೆ ಗರಿ ಗರಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ. ಹಾಗೆ ಸಣ್ಣದಾಗಿ ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು. ಸಬ್ಬಸಿಗೆ ಸೊಪ್ಪು ಹಾಕೊಳ್ಳೇಬೇಕು ಅಂತೇನಿಲ್ಲ, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಅದರ ಜೊತೆಗೆ ಒಂದು ಅರ್ಧ ಕ್ಯಾರೆಟ್ನ ಈ ರೀತಿ ತುರಿದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಮಾಡೋದ್ರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ವೆಜಿಟೇಬಲ್ ಹಾಕ್ಕೊಂಡಿದ್ದೀನಿ. ನಿಮಗೆ ವೆಜಿಟೇಬಲ್ ಹಾಕ್ಕೊಳ್ಳೋದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಅಂದರೆ ಈರುಳ್ಳಿ, ಮೆಣಸಿನಕಾಯಿ ಯಾವುದನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಕೂಡ ಮಾಡ್ಕೊಳ್ಬೋದು. ಒಂದ್ಸರಿ ನೀಟಾಗಿ ಕೈ ಆಡಿಸ್ಕೊಂಡು ಬಿಡೋಣ. ಇವಾಗ ನೋಡಿ ಕಲ್ತ್ಕೊಂಡಿದ್ದಾಗಿದೆ. ಇವಾಗ ನೀರನ್ನ ಹಾಕ್ಕೊಳ್ಳೋಣ. ನೀರು ಇಂತಿಷ್ಟೇ ಅಂತಲ್ಲ, ಹೇರಳವಾಗಿ ನೀರು ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ ಈ ನೀರು ದೋಸೆ ಇರುತ್ತಲ್ಲ, ಆ ಒಂದು ಹದದೊಳಗೆ ನಮಗೆ ಹಿಟ್ಟು ರೆಡಿ ಆಗಬೇಕು. ಹಾಗಾಗಿ 1ರಿಂದ 2 ಗ್ಲಾಸ್ ನೀರು ಕರೆಕ್ಟಾಗಿ ಹಿಡ್ಕೊಳ್ಳುತ್ತೆ. ಒಂದು ಕಪ್ಪು ರಾಗಿ ಹಿಟ್ಟಿನಿಂದ ಒಂದು ಏನಿಲ್ಲ ಅಂತಂದರೂ ಒಂದು 7ರಿಂದ 8 ನಾವು ರಾಗಿ ದೋಸೆನ ಮಾಡ್ಕೊಳ್ಬೋದು. ಕನ್ಸಿಸ್ಟೆನ್ಸಿ ನೋಡಿ, ರಾಗಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ದೋಸೆ ಇದೆ ಯಾವ ರೀತಿ ಇರಬೇಕು ಅಂತಂದರೆ, ಈ ನೀರು ದೋಸೆ ಹಾಕ್ತೀವಲ್ಲ ಆ ಒಂದು ಕನ್ಸಿಸ್ಟೆನ್ಸಿ ಒಳಗಿರಬೇಕು. ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಪ್ಯಾನ್, ಅಂದರೆ ದೋಸೆ ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ, ಈ ದೋಸೆಗೆ ನೀವು ಹೈ ಫ್ಲೇಮ್ ಒಳಗೆ ಇಟ್ಕೋಬೇಕು. ಇಲ್ಲಿ ಲೋ ಫ್ಲೇಮ್ ಒಳಗೆ ಇರಬಾರ್ದು ಗ್ಯಾಸು. ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಹಿಟ್ಟನ್ನ ಹಾಕ್ತಾ ಹೋಗಿ. ಒಟ್ಟಲ್ಲಿ ಎಲ್ಲ ಹಂಚು ತುಂಬೋವರೆಗೂ ನೀವು ಈ ರೀತಿ ಹಿಟ್ಟನ್ನ ಹಾಕ್ಕೊಳ್ಳಿ. ನೀರು ದೋಸೆ ಹಾಕ್ತೀವಲ್ಲ ಅದೇ ರೀತಿ ಒಳಗೆ ಹಾಕುವಾಗ, ಪ್ರತಿ ಸರ ಹಾಕುವಾಗ ಸ್ವಲ್ಪ ಕಲಿಸ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಇಲ್ಲಾಂದರೆ ಬರೀ ವೆಜಿಟೇಬಲ್ಸೇ ಬಂದುಬಿಡುತ್ತೆ, ಇಲ್ಲ ಕೆಳಗಡೆ ವೆಜಿಟೇಬಲ್ಸ್ ಉಳಿಯುತ್ತೆ. ಹಾಗಾಗಿ ಪ್ರತಿ ಸರ ದೋಸೆ ಹಾಕುವಾಗ ಈ ರೀತಿ ಕಲಿಸ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಹೋಲ್ನ ಎಲ್ಲ ಕ್ಲೋಸ್ ಮಾಡ್ಕೊತಾ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ದೋಸೆ ಹಾಕ್ಕೊಳ್ಳಿ. ಇವಾಗ ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಬೇಕು. ಈ ದೋಸೆನ ಹಾಕುವಾಗ ಹೈ ಫ್ಲೇಮ್ ಇರಬೇಕು, ಬೇಯಿಸ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮ್ ಒಳಗಿರಬೇಕು. ಮೇಲ್ಗಡೆಯಿಂದ ಲಿಡ್ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಮೇಲ್ಗಡೆ ಎಲ್ಲ ಈ ರೀತಿ ಕಂಪ್ಲೀಟಾಗಿ ಹಸಿ ಹಿಟ್ಟೆಲ್ಲ ಹೋಗಿ ಈ ರೀತಿ ಡ್ರೈ ಆಗಿರಬೇಕು. ಇವಾಗ ನೋಡಿ, ಮೇಲ್ಗಡೆಯಿಂದ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಹಾಕ್ಕೊಂಡು ಆದಮೇಲೆ ನೀವು ಈ ಒಂದು ಎಡ್ಜಸ್ನ ಬೇಯಿಸ್ಕೊಳ್ಬೇಕು. ಈ ದೋಸೆ ಕರೆಕ್ಟಾಗಿ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ. ಬಟ್ ದೋಸೆನ ಬೇಯಿಸೋದು ಒಂದು ಕೆಲಸ. ನೋಡಿ, ಈ ರೀತಿ ಎಡ್ಜಸ್ನೆಲ್ಲನೂ ಸ್ವಲ್ಪ ಹಂಚನ ಈ ರೀತಿ ಸರಿಸ್ಬಿಟ್ಟು ಬೇಯಿಸ್ಕೊಂಡು, ಈ ರೀತಿ ಬೇಯಿಸುವಾಗಲೇ ನಮಗೆ ಒಂದು ಕಾಣಿಸ್ತಿರುತ್ತೆ, ದೋಸೆ ತನ್ನಿಂದ ತಾನೇ ಎದ್ದು ಬರುತ್ತೆ, ಅಂದರೆ ಬಿಟ್ಕೊಂಡು ಬರುತ್ತೆ. ಯಾವುದೇ ರೀತಿಯ ಬರಲ್ಲ, ತಳ ಹಿಡಿಯುತ್ತೆ ಅನ್ನೋ ಫಜೀತಿ ಇರೋದಿಲ್ಲ, ಹಂಚು ಹಿಡ್ಕೊಳ್ಳೋದಿಲ್ಲ. ಡೈರೆಕ್ಟಾಗಿ ನೀವು ಆರಾಮಾಗಿ ತಗೊಳ್ಬೋದು. ಬಟ್ ಬೇಯಿಸ್ಕೊಳ್ಳಿ, ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಗರಿ ಗರಿ ಆಗೋವರೆಗೂ ಬೇಯಿಸ್ಕೊಳ್ಬೋದು. ಇಲ್ಲ ನಮಗೆ ಗರಿ ಗರಿ ಬೇಡ, ಮೆತ್ತಗಿರಬೇಕು ಅಂತಂದರೆ ಬೇಗ ತಗೊಳ್ಬೋದು. ನೋಡಿ ಎಡ್ಜಸ್ ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಈ ರೀತಿ ಬಿಟ್ಕೊಂಡಾಗ ನೀವು ಆರಾಮಾಗಿ ಈ ದೋಸೆನ ತಿರುಚಿ ಹಾಕ್ಕೊಳ್ಳೋ ಒಂದು ನೆಸೆಸಿಟಿ ಇರೋದಿಲ್ಲ. 2 ಕಡೆ ಬೇಯಿಸ್ಕೊಳ್ಬೇಕು ಅನ್ನೋದೇನಿರೋದಿಲ್ಲ. ಹಾಗೆ ಈ ದೋಸೆಗೆ ಬೇಕು ಅಂದರೆ ನೀವು ಪೆಪ್ಪರ್ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು. ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಪೆಪ್ಪರ್ ಪೌಡ್ರ್ ಕೂಡ ನೀವು ಸೇರಿಸ್ಕೊಳ್ಬೋದು. ನೋಡಿ, ಇಷ್ಟೊಂದು ಗರಿ ಗರಿಯಾಗಿರ್ತಕ್ಕಂಥ ದೋಸೆ ಕೇವಲ ಒಂದು 10 ನಿಮಿಷದಲ್ಲಿ ರಾಗಿ ಹಿಟ್ಟಿನಿಂದ ರೆಡಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ 2 ರೀತಿಯ ಇನ್ಸ್ಟೆಂಟ್ ದೋಸೆಗಳು ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.